ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ಹಿನ್ನೆಲೆ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಬಡ್ತಿಗೆ ಕೊಕ್ಕೆ ಹಾಕಲಾಗ್ತಾ ಇದೆಯಾ? ಅಲೋಕ್ ವಿರುದ್ಧ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಲಾಗಿತ್ತು ಸರ್ಕಾರದಿಂದ. ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಬಡ್ತಿಗೆ ಈ ಮೂಲಕ ಕೊಕ್ಕೆ ಹಾಕಲಾಗ್ತಾ ಇದೆಯಾ? ಹಾಗಾದ್ರೆ ಸರ್ಕಾರದ ಆದೇಶವನ್ನ ಪ್ರಶ್ನಿಸಿ ಸಿಎಟಿ ಮೊರೆ ಹೋಗಿದ್ರು ಅಲೋಕ್ ಮೋಹನ್ ಅವರು. ಸಿಎಟಿ ಮೆಟ್ಟಿಲೇರಿದ್ರು ಅಲೋಕ್ ಕುಮಾರ್. ಈಗಾಗಲೇ ಕ್ಲಿಯರ್ ಆಗಿರುವಂತಹ ಕೇಸ್ ಇದು. ಮತ್ತೆ ಇಲಾಖಾ ತನಿಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಸಿಬಿಐನಿಂದ 2 ಬಾರಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಕದ್ದಾಲಿಕೆ ಕೇಸ್ನಲ್ಲಿ ಅಲೋಕ್ ಕುಮಾರ್ ಪಾತ್ರ ಇಲ್ಲ ಅಂತ ರಿಪೋರ್ಟ್ ನಲ್ಲಿ ಬಂದಿದೆ. ಆದ್ರೂ ಸಹ ಈಗ ಮತ್ತೆ ತನಿಖೆಗೆ ಆದೇಶವನ್ನ ಕೊಡಲಾಗಿತ್ತು. ಇಲಾಖಾ ತನಿಖೆ ಮಾಡಬೇಕು ಅಂತ ಸರ್ಕಾರದಿಂದ. ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪದ ಹಿನ್ನೆಲೆಯಲ್ಲಿ ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ಅವರ ಮೇಲೆ ತನಿಖೆ ಸಹ ಆಗಿದೆ. ಈಗಾಗಲೇ ಸಿಬಿಐ ವರದಿಯನ್ನ ಸಹ ನೀಡಿದೆ. ಸಿಬಿಐ ವರದಿಯಲ್ಲಿ ಅಲೋಕ್ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಬಿಐ ವರದಿಯನ್ನ ಆಧರಿಸಿ ತನಿಖೆಯನ್ನ ಕೈಬಿಟ್ಟಿತ್ತು ಸರ್ಕಾರ. ರಜನೀಶ್ ಗೋಯಲ್ ಇದ್ದಾಗ ಕೈಬಿಡಲಾಗಿತ್ತು. 6 ವರ್ಷದ ಬಳಿಕ ಮತ್ತೆ ಈಗ ಇಲಾಖಾ ತನಿಖೆಗೆ ಆದೇಶವನ್ನ ನೀಡಲಾಗಿತ್ತು. ಬಡ್ತಿ ನೀಡಬೇಕಾಗಿದ್ದಂತಹ ಸಮಯದಲ್ಲಿ ಇಲಾಖೆ ತನಿಖೆಗೆ ಆದೇಶ ನೀಡಲಾಗಿತ್ತು. ತನಿಖೆ ಆದೇಶವನ್ನ ಪ್ರಶ್ನೆ ಮಾಡಿ ಸಿಐಟಿ ಮೆಟ್ಟಿಲೇರಿದ್ರು ಅಲೋಕ್. ಸರ್ಕಾರದ ಆದೇಶಕ್ಕೆ ತಡೆಯನ್ನ ನೀಡಿದೆ ಸಿಐಟಿ. ಅಲೋಕ್ ಕುಮಾರ್ ಬಡ್ತಿ ಸಂಬಂಧ ಡಿಪಿಸಿ ಕ್ಲಿಯರೆನ್ಸ್ ಕೊಟ್ಟಿದೆ. ಬಡ್ತಿ ಸಂಬಂಧ ಯಾವುದೇ ಆದೇಶ ಮಾಡಿಲ್ಲ ಸರ್ಕಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಭಾಸ್ಕರ್ ರಾವ್ ಫೋನ್ ಕದ್ದಾಲಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಅವರಿಗೆ ಈಗಾಗಲೇ ಸಿಬಿಐ ವರದಿಯಲ್ಲಿ ಕ್ಲೀನ್ ಚಿಟ್ ಅನ್ನ ನೀಡಲಾಗಿದೆ. ಆದ್ರೂ ಸಹ ಸರ್ಕಾರ ಮತ್ತೆ ಇಲಾಖಾ ತನಿಖೆಗೆ ಆದೇಶವನ್ನ ಮಾಡಲಾಗಿತ್ತು. ಅದು ಯಾಕೆ ಆದೇಶ ಮಾಡ್ತು? ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ? ಪ್ರಗತಿ ಅಂದರೆ ನಿನ್ನೆ ಅಲೋಕ್ ಮೋಹನ್ ಅವರು ಡಿಜಿ ಅಂಡ್ ಐಜಿಪಿ ಹುದ್ದೆಯಿಂದ ನಿವೃತ್ತಿಯಾದ ನಂತರ ಮತ್ತೊಬ್ಬ ಎಡಿಜಿಪಿ ಅಧಿಕಾರಿಗೆ ಡಿಜಿ ಹುದ್ದೆಗೆ ಬಡ್ತಿಯನ್ನು ಕೊಡಬೇಕಾಗಿತ್ತು. ಆದರೆ ಆ ಬಡ್ತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಆದೇಶವನ್ನು ಮಾಡಿಲ್ಲ. ಜೊತೆಗೆ ಅಲೋಕ್ ಕುಮಾರ್ ಅವರು ಈಗ ಆ ಒಂದು ಲಿಸ್ಟ್ನಲ್ಲಿ ಸೀನಿಯಾರಿಟಿ ಲಿಸ್ಟಲ್ಲಿ ಅವರು ಡಿಜಿ ಆಗಬೇಕಾಗಿತ್ತು. ಆದರೆ ಆ ಒಂದು ಬಡ್ತಿಗೆ ಇಲ್ಲೊಂದು ಕಡೆ ಕೊಕ್ಕೆ ಹಾಕದಂತೆ ಕಂಡು ಬರ್ತಾ ಇರುವಂಥದ್ದು. 2019ರಲ್ಲಿ ಭಾಸ್ಕರ್ ರಾವ್ ಅವರ ಫೋನ್ ಕದ್ದಾಲಿಕೆ ಒಂದು ಆರೋಪ ಕೇಳಿ ಬಂದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಯನ್ನ ನಡೆಸಿತ್ತು. ತನಿಖೆಯನ್ನು ನಡೆಸಿ ಕೋರ್ಟ್ಗೆ ಒಂದು ಬಿ ರಿಪೋರ್ಟ್ ಅನ್ನು ಹಾಕಿತ್ತು. ಅದಾದ ನಂತರ ಭಾಸ್ಕರ್ ರಾವ್ ಪ್ರಶ್ನೆ ಮಾಡ್ತಾರೆ. ಮತ್ತೆ 2ನೇ ಬಾರಿ ತನಿಖೆ ಮಾಡಿದ ಸಂದರ್ಭದಲ್ಲಿ ಕೂಡ ಅವರ ವಿರುದ್ಧ ಬಿ ರಿಪೋರ್ಟ್ ಅನ್ನ ಹಾಕಲಾಗಿತ್ತು. ಅದಾದ ನಂತರ ರಾಜ್ಯ ಸರ್ಕಾರ ಕೂಡ ಅಂದ್ರೆ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಡಿ ಇನಿಷಿಯೇಟ್ ಆಗಿತ್ತು. ಆ ಡಿ ಅಂದ್ರೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಯನ್ನ ಅಂದ್ರೆ ರದ್ದು ಮಾಡಿತ್ತು. ಅಂದ್ರೆ ಅದನ್ನು ಕೈ ಬಿಡಲಾಗಿತ್ತು. ಯಾಕೆಂದ್ರೆ ಸಿಬಿಐ ತನಿಖೆಯಲ್ಲೇ ಏನು ಆರೋಪಗಳು ಸಾಬೀತಾಗಿಲ್ಲ ಅನ್ನೋದು ಆದ್ರೆ ನಾವು ಇಲಾಖಾ ತನಿಖೆಯನ್ನು ನಡೆಸುವಂತಹದ್ದು ಸೂಕ್ತ ಅಲ್ಲ ಅಂತೇಳಿ ಆಗಿನ ಸಂದರ್ಭದಲ್ಲಿ CS ಆಗಿದ್ದಂತ ರಜನೀಶ್ ಗೋಯಲ್ ಅವರು ಕೈ ಬಿಡಲಾಗಿತ್ತು. ಸೊ ಅದಾದ ನಂತರ ಅಂದ್ರೆ ಅವರ ವಿರುದ್ಧ ಯಾವುದೇ ತನಿಖೆಗಳು ಬಾಕಿ ಇರಲಿಲ್ಲ. ಇದೇ ತಿಂಗಳ 5ನೇ ತಾರೀಕು ಅಂದ್ರೆ 2025 ಮೇ 5ನೇ ತಾರೀಕು ಕೂಡ ರಾಜ್ಯ ಸರ್ಕಾರ ಕೊಟ್ಟಂತ RTI ಮಾಹಿತಿಯಲ್ಲಿ ಕೂಡ ಅವರ ವಿರುದ್ಧ ಯಾವುದೇ ರೀತಿಯಾದ ತನಿಖೆ ಇಲ್ಲ ಅಂತೇಳಿ ಸರ್ಕಾರ ಆದೇಶವನ್ನು ಮಾಡಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಅವರ ವಿರುದ್ಧ 6 ವರ್ಷಗಳ ಹಿಂದಿನ ಹಳೆಯ ಪ್ರಕರಣಕ್ಕೆ ಇಲಾಖಾ ತನಿಖೆಯನ್ನ ಇನಿಷಿಯೇಟ್ ಮಾಡಿರುವಂತದ್ದು. ಅದೆಲ್ಲ ಒಂದ್ ಕಡೆ ಈಗ ಅವರಿಗೆ ಬಡ್ತಿಯನ್ನ ಕೊಡಬೇಕಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ DPC ಡಿಪಾರ್ಟ್ಮೆಂಟಲ್ ಪ್ರಮೋಷನ್ ಕಮಿಟಿಯಲ್ಲಿ ಕೂಡ ಅವರಿಗೆ ಬಡ್ತಿಯನ್ನು ಕೊಡಲಿಕ್ಕೆ ಕ್ಲಿಯರೆನ್ಸ್ ಆದ ನಂತರವೂ ಕೂಡ ಎಲ್ಲ ಒಂದ್ ಕಡೆ ಅವರ ಬಡ್ತಿಯನ್ನು ತಡೆ ಹಿಡಿಯುವ ಒಂದು ಕಾರಣಕ್ಕಾಗಿ ಇಲಾಖಾ ತನಿಖೆಯನ್ನ ಇನಿಷಿಯೇಟ್ ಮಾಡದಂತೆ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಆ ಒಂದು ಸರ್ಕಾರದ ಡಿ ಇನಿಷಿಯೇಟ್ ಮಾಡಿರುವಂತಹ ಕ್ರಮವನ್ನ ಪ್ರಶ್ನೆ ಮಾಡಿ ಸಿಐಟಿಗೆ ಹೋಗಿದ್ರು. ಸಿಐಟಿ ಕೂಡ ಒಂದು ಡಿ ಆರ್ಡರ್ಗೆ ಒಂದು ತಡೆಯನ್ನ ಕೊಟ್ಟಿರುವಂತದ್ದು. ಸೊ ಇದಾದ ನಂತರವೂ ಕೂಡ ಎಲ್ಲ ಒಂದ್ ಕಡೆ ಈವರೆಗೆ ಅಂದ್ರೆ ನಿನ್ನೆಯೇ ಒಬ್ಬ ಅಧಿಕಾರಿಗೆ ಅಂದ್ರೆ ಅಲೋಕ್ ಕುಮಾರ್ ಅವರಿಗೆ ಡಿಜಿ ಆಗಿ ಪ್ರಮೋಷನ್ ಮಾಡಬೇಕಾಗಿತ್ತು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆದೇಶವನ್ನ ಮಾಡದೆ ಹಾಗೆ ಕೂತಿರುವಂತದ್ದು ನೋಡಿದ್ರೆ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರದ ಒಂದಷ್ಟು ನಡೆಗಳು ಅನುಮಾನಗಳಿಗೆ ಕಾರಣ ಆಗ್ತಿದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಪ್ರಗತಿ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.